ನಿಮ್ಮ ಜರ್ನಿನಲ್ಲಿ ಯಾವತ್ತು ಒಂದು ದಿನದಲ್ಲಿ ಹೈಯೆಸ್ಟ್ ಲಾಸ್ ಮಾಡ್ಕೊಂಡಿರೋದು ಅಟ್ ದ ಸೇಮ್ ಟೈಮ್ ಹೈಯೆಸ್ಟ್ ಪ್ರಾಫಿಟ್ ಮಾಡಿರೋದು? ಸರ್, ಒಂದು ದಿವಸ ಅಂದ್ರೆ ನಾನು ಒಂದು ಟ್ರೇಡ್ ಹಾಕಿದ್ದೆ ಹ್ಮ್. ಬಜಾಜ್ ಫೈನಾನ್ಸ್ ಅಲ್ಲಿ. ಒಂದೇ ದಿವಸ ಅವತ್ತು ನಾನು 88 lakhs ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಹ್ಮ್. ಅಂಡ್ ಹೈಯೆಸ್ಟ್ ಲಾಸ್ ಅಂದ್ರೆ ರೀಸೆಂಟ್ ಆಗಿ ನಾನು ಒಂದು ಬುಕ್ ಮಾಡಿದ್ದೀನಿ, ಒಂದು ಲಾಸ್ ಹ್ಮ್. ಒಂದು 12 lakhs ಬುಕ್ ಮಾಡಿದ್ದೀನಿ. ಹೈಯೆಸ್ಟ್ ಲಾಸ್ 12 lakhs. ಬಿಕಾಸ್ ಹೈಯೆಸ್ಟ್ ಲಾಸ್ ಏನಾದ್ರು 88 lakhs ಇಂದ ಜಾಸ್ತಿ ಇದ್ರೆ ನಾನು ಇಲ್ಲಿ ಇರ್ತಾ ಇರಲಿಲ್ಲ. ಸೊ ಡೆಫಿನೆಟ್ಲಿ ವೆನ್ ಐ ಆಮ್ ಮೇಕಿಂಗ್ ಪ್ರಾಫಿಟ್ ಐ ವಿಲ್ ಮೇಕ್ ಬಿಗ್ ಪ್ರಾಫಿಟ್, ವೆನ್ ಐ ಆಮ್ ಲೂಸಿಂಗ್ ಐ ವಿಲ್ ಲೂಸ್ ಸ್ಮಾಲ್ ಲಾಸ್. ಸೊ 12 lakhs ಸ್ವಲ್ಪ ಜನಕ್ಕೆ ದೊಡ್ಡ ಅಮೌಂಟ್ ಇರ್ಬೋದು, ಬಟ್ ನನಗೆ ಇಟ್ಸ್ ಓಕೆ, ನನಗೇನು ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ಅನ್ಸುತ್ತೆ. ಬಿಕಾಸ್ ಎವ್ರಿ ಮಂತ್ ನಮ್ಮ ಸಂಸ್ಥೆ ನಡೆಸೋದಕ್ಕೆ ನಾವು ಒಂದು 30 lakhs ವಿ ಸ್ಪೆಂಡ್, ಬಿಕಾಸ್ 60 ಎಂಪ್ಲಾಯೀಸ್ಗೆ ಆಗಲಿ 8 ಬ್ರಾಂಚಸ್, ರೆಂಟ್ ಎಕ್ಸ್ಪೆನ್ಸಸ್ ಅಂಡ್ ಆಲ್. ಬಿಕಾಸ್ ನಮ್ದು ಏನೇ ಇದ್ರು ಟರ್ನ್ ಓವರ್ಸ್ ಎಲ್ಲ ಕ್ರೋರ್ಸ್ ಅಲ್ಲಿ ಇರುತ್ತೆ. ಇಟ್ಸ್ ಓಕೆ, ಬಟ್ ಫಾರ್ ಸಮ್ ಒನ್ 12 lakhs ಇಸ್ ಅ ಬಿಗ್ ಅಮೌಂಟ್. ನೀವು ಕೇಳ್ಬೋದು 12 lakhs ಲಾಸ್ ಮಾಡ್ಕೊಳ್ಬಹುದು, ಬೇರೆಯವ್ರಿಗೆ ಕೊಡ್ಬೋದಾಯ್ತಲ್ಲ. ಇವತ್ತು 12 lakhs ಲಾಸ್ ಆಗಿದೆ. ಇವಾಗ ನೀವು ವೆರಿ ಸಿಂಪಲ್ ಸರ್, ನೀವು 1000 ರೂಪಾಯಿ ಕಳ್ಕೊಳಕ್ ರೆಡಿ ಇದ್ರೆ ನೀವು ಲಕ್ಷ ಮಾಡ್ತೀರಾ, ಲಕ್ಷ ಕಳ್ಕೊಳಕ್ ರೆಡಿ ಇದ್ರೆ ಕೋಟಿ ಮಾಡ್ತೀರಾ, ಕೋಟಿ ಕಳ್ಕೊಳಕ್ ರೆಡಿ ಇದ್ರೆ 100 ಕೋಟಿ ಮಾಡ್ತೀರಾ. ನೀವು ಏನು ಕಳ್ಕೊಳಕ್ ರೆಡಿ ಇಲ್ಲ ಅಂದ್ರೆ ನೀವೇನು ಮಾಡಲ್ಲ. ಇದೇ ಸತ್ಯ.